ಕ್ರೈಸ್ತ ಧರ್ಮದಲ್ಲಿ ಮಗುವಿನ ಜನನದ 40 ದಿನಗಳ ನಂತರ ದೀಕ್ಷಾ ಸ್ನಾನ, ಮೃತರಾದವರ ಆತ್ಮಶಾಂತಿಗಾಗಿ 40ನೇ ದಿನದ ಸ್ಮರಣೆ, ತಪಸ್ಸು ಕಾಲದಲ್ಲಿ 40 ದಿವಸಗಳ ಕಾಲ ಉಪವಾಸ ಮತ್ತು ಪ್ರಾರ್ಥನೆ ಇವೆಲ್ಲವೂ ಸಾಮಾನ್ಯವಾಗಿವೆ. 40 ಎಂಬ ಸಂಖ್ಯೆಗೆ ಬೈಬಲ್ನಲ್ಲಿ ಮಹತ್ವದ ಅರ್ಥವಿದೆ. ನೋಹನ ಕಾಲದಲ್ಲಿ 40 ದಿನವೂ ಹಗಲಿರುಳೆನ್ನದೇ ಭೂಮಿಯ ಮೇಲೆ ಬಿರುಮಳೆ ಸುರಿಯಿತು. ಆದಿಕಾಂಡ 7:12. ಮೋಶೆ ಸರ್ವೇಶ್ವರನ ಆಜ್ಞೆಗಳನ್ನು ಪರಿಪಾಲಿಸುತ್ತಾ ಇರುವಾಗ ಸಿನಾಯಿ ಪರ್ವತದ ಮೇಲಿದ್ದಾಗ ಸರ್ವೇಶ್ವರನ ತೇಜಸ್ಸು ಆ ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಬೆಟ್ಟದಲ್ಲಿ 40 ದಿವಸ ಹಗಲಿರುಳು ತಂಗಿದ್ದನು. ವಿಮೋಚನಕಾಂಡ 24:18. ಕಾನನ್ ನಾಡನ್ನು ಸಂಚರಿಸಿ ಬರಲು ಇಸ್ರಾಯೇಲರ ಮುಖ್ಯಸ್ಥರು 40 ದಿವಸ ತೆಗೆದುಕೊಂಡರು. ಸಂಖ್ಯಾಕಾಂಡ 13:25. ಎಲೀಯನು ತನ್ನ ಪ್ರಾಣ ರಕ್ಷಣೆಗಾಗಿ 40 ದಿವಸ ಹಗಲಿರುಳು ದೇವಗಿರಿಯ ಪ್ರಯಾಣ ಮಾಡಿದನು. 1 ಅರಸರುಗಳ ಗ್ರಂಥ 19:18. ಪ್ರವಾದಿ ಯೋನನು ದೈವ ಆಜ್ಞೆಯಂತೆ ನಿನವೆ ನಗರದ ಜನರಿಗೆ ಪ್ರಭುವಿನ ಸಂದೇಶವನ್ನು ಸಾರುತ್ತಾ, ಜನರೇ ಕೇಳಿ, ನಿಮ್ಮ ನಗರ 40 ದಿನಗಳಲ್ಲಿ ನಾಶವಾಗುವುದು ಎಂದನು. ಯೋನನ ಗ್ರಂಥ 3:4. ಯೇಸು ಸ್ವಾಮಿ ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಪವಿತ್ರಾತ್ಮರು ಅವರನ್ನು ಬೆಂಗಾಡಿಗೆ ಕರೆದೊಯ್ದರು. ಅಲ್ಲಿ ಯೇಸು 40 ದಿನ ಹಗಲಿರುಳು ಉಪವಾಸವಿದ್ದರು. ಮತ್ತಾಯ 4:2. ಯೇಸು ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ಪ್ರೇಷಿತರ ಕಾರ್ಯಕಲಾಪಗಳು 1:3. 40 ದಿನಗಳು ಅಥವಾ 40 ವರ್ಷಗಳು ಕ್ರೈಸ್ತ ವಿಶ್ವಾಸದಲ್ಲಿ ಆಗಿಂದಾಗೆ ಪರೀಕ್ಷೆ, ತರಬೇತಿ, ತಯಾರಿ, ಆಧ್ಯಾತ್ಮಿಕ ಪರಿವರ್ತನೆ ಇವುಗಳ ಬಗ್ಗೆ ಎಚ್ಚರಿಸುತ್ತದೆ. ನಮಗೆ ಯಾರಾದರೂ ಸಂಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದರೆ ಅದೆಷ್ಟು ಸಾರಿ ಅವರನ್ನು ನೆನಪಿಸಿಕೊಳ್ಳುತ್ತೇವೆ? ಹೌದು, ಧನ್ಯತೆಯ ಮನಸ್ಸು ಖಂಡಿತ ಇರಬೇಕು. ಆ ಸಹಾಯ ಹಣದ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ, ಮಾನಸಿಕ ಸ್ಥೈರ್ಯ ನೀಡುವುದರ ಮೂಲಕ ಆಗಿರಬಹುದು. ಅದಕ್ಕಿಂತ ಮಿಗಿಲಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ಕ್ರೂರ ಹಿಂಸೆ, ಅವಮಾನ, ನಿಂದೆ, ನೋವುಗಳನ್ನು ಸಹಿಸಿ ಸಜೀವವಾಗಿ ಮೊಳೆಗಳಿಂದ ಜಡಿಯಲ್ಪಟ್ಟು ಪ್ರಾಣ ನೀಡಿದ ಪ್ರಭು ಯೇಸುವಿಗೆ ಎಷ್ಟೊಂದು ಅಭಾರಿಯಾಗಿರಬೇಕು. ಅಂತಹ ಪ್ರಾಣ ತ್ಯಾಗದ ಕರಾಳ ದಿನದ ಆಧ್ಯಾತ್ಮಿಕ ಆಚರಣೆಯ ದಿನವೇ ಶುಭ ಶುಕ್ರವಾರ, ಅರ್ಥಾತ್ ಗುಡ್ ಫ್ರೈಡೆ.